ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥ ಬಂದ್ಗೆ ಬೆಂಗಳೂರಲ್ಲಿ ಯಾವುದೇ ಸ್ಪಂದನೆ ವ್ಯಕ್ತವಾಗಿಲ್ಲ, ನೀರಸ ಪ್ರತಿಕ್ರಿಯೆ. ಇನ್ನು ಬೆಂಗಳೂರಿನ ಗಡಿ ಅಥವಾ ಕರ್ನಾಟಕ ತಮಿಳುನಾಡು ಗಡಿ ಇಲ್ಲೂ ಯಾವುದೇ ಬೆಂಬಲ ಇಲ್ಲ, ಅತ್ತಿ ಬೆಲೆ ಇದೆ. ಎಂದಿನಂತೆ ವಾಹನ ಸಂಚಾರ ಇದೆ. ಅಹಿತಕರ ಘಟನೆಗಳು ನಡೀಬಾರದು ಅಂತ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ಮಾಡಿದ್ದಾರೆ. ಎಂದಿನಂತೆ ತಮಿಳುನಾಡು ರಾಜ್ಯ ಸಾರಿಗೆ ಬಸ್ಸುಗಳು ಓಡಾಡ್ತಾ ಇದ್ದಾವೆ. ಪ್ರತಿಭಟನೆಗೆ ಸೀಮಿತವಾಗಿದೆ. ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ರಸ್ತೆ ತಡೆ ಪ್ರಯತ್ನ ಮಾಡಿತು, ಪೊಲೀಸರು ಅವಕಾಶ ಕೊಡಲಿಲ್ಲ. ಒಂದಿಷ್ಟು ಪ್ರತಿಭಟನೆಗಷ್ಟೇ ಸೀಮಿತವಾಗ್ತಾ ಇದೆ ಬಂದು. ಮೇಕೆದಾಟು ಯೋಜನೆಗೆ ವಿರೋಧ ಮಾಡುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ, ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಇವತ್ತು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದೆ. ನಾನು ಕರ್ನಾಟಕದ ಗಡಿಯಾಗಿರ್ತಕ್ಕಂಥ ಹತ್ತಿಬೆಲೆಯಲ್ಲಿದ್ದೇನೆ. ಇಲ್ಲಿ ಕರ್ನಾಟಕ ಬಂದ್ಗೆ ಸಹಜವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಇಲ್ಲಿ ರಸ್ತೆ ಸಂಚಾರ, ವಾಹನಗಳ ಸಂಚಾರವೂ ಕೂಡ ಎಂದಿನಂತೆ ಇದೆ. ಆದರೂ ಕೂಡ ಪೊಲೀಸ್ನವರು ಬಿಗಿ ಭದ್ರತೆಯನ್ನು ಏರ್ಪಡಿಸಿದ್ದಾರೆ. ಇಂದು ಬೆಳಗ್ಗೆ ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಗಡಿ ಭಾಗದಲ್ಲಿ ಅಂಗಡಿ ಮುಗ್ಗಟ್ಟುಗಳೆಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಆದರೆ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಪೊಲೀಸ್ನವರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ನವರು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ತಮಿಳುನಾಡು ಕಡೆಯಿಂದ ಬರುವಂತಹ ವಾಹನಗಳು ಮತ್ತು ಕರ್ನಾಟಕದಿಂದ ಬರುವಂತಹ ವಾಹನಗಳು ಎಂದಿನಂತೆ ಸಂಚರಿಸ್ತಾ ಇದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಇವತ್ತು ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಮತ್ತು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರದು. ಕಾರಣ ಕರ್ನಾಟಕದಲ್ಲಿ ಮಳೆಗಳು ಆಗಲಿಲ್ಲ, ಹಾಗೆಯೇ ಮಹದಾಯಿ ಯೋಜನೆ ಕೂಡ ಜಾರಿಯಾಗಬೇಕು ಅಂತೇಳಿ ಆಗ್ರಹಿಸಿ ನಡೀತಾ ಇರ್ತಕ್ಕಂತಹ ಈ ಒಂದು ಪ್ರತಿಭಟನೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕನ್ನಡ ಪರ ಸಂಘಟನೆಗಳು ಆನೇಕಲ್ನ ಈ ಒಂದು ಗಡಿಭಾಗದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ರು. ಆ ಒಂದು ಪ್ರತಿಭಟನಾಕಾರರನ್ನ ಪೊಲೀಸ್ನವರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಈಗ ವಾಹನ ಸಂಚಾರ ಎಂದಿನಂತೆ ಇದೆ. ಆದರೆ ಎಂದಿನಂತೆ ಇರ್ತಕ್ಕಂಥ ವಾಹನ ಸಂಚಾರಕ್ಕೆ ಒಂದಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ನಾವು ಕಾಣಿಸ್ತಾ ಇದೆ. ಆದರೆ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರ್ತಕ್ಕಂಥದ್ದು, ಆದರೆ ಇನ್ನು ಉಳಿದಂತೆ ಇನ್ನು ಯಾವುದೇ ರೀತಿಯಾದಂತಹ ಅಡಚಣೆಗಳು ಇಲ್ಲ. ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ಗಾಗಿ ರವಿ ಕಾರ್ತಿಕ್ ಜೊತೆ ಮಂಜುನಾಥ್, ಅತ್ತಿಬೆಲೆ ಗಡಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.